ವಂದೇ ಮಾತರಂ ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಕ್ವಿಕ್ ಅಚೀವರ್ಸ್. To crack HSTR exam in 2023, as a science and mathematics teacher, I want to remember you that there is a no shortcut way to achieve your goal. ಸ್ನೇಹಿತರೆ, ಯಾರೋ ಒಬ್ಬ ವ್ಯಕ್ತಿ ಇವತ್ತು ಸಕ್ಸಸ್ ಕಂಡಿದ್ದಾರೆಂದರೆ ಅವರು ಮಾಡಿರುವಂತಹ ಕಠಿಣ ಪರಿಶ್ರಮ, ಅವರ ಪ್ರಾಮಾಣಿಕ ಪ್ರಯತ್ನ, ಅವರ ಸ್ಟ್ರಗಲ್, ಅವರೊಂದಿಗೆ ಇರುವಂತಹ ಜನರಿಗೆ ಮಾತ್ರ ಗೊತ್ತಿರುತ್ತೆ ಸ್ನೇಹಿತರೆ. ಸಕ್ಸಸ್ ಅನ್ನುವುದು ಅಚೀವ್ ಮಾಡುವುದು ಅಷ್ಟೊಂದು ಈಸಿ ಇದ್ದಿದ್ದರೆ ಇವತ್ತು ಎಲ್ಲರೂ ಸಕ್ಸಸ್ಫುಲ್ ಪರ್ಸನ್ಸ್ ಆಗುತ್ತಿದ್ದರು. ಬಟ್ ಸಕ್ಸಸ್ ಅನ್ನುವುದು ಅಷ್ಟು ಹಗುರಾಗಿ ಎಲ್ಲರ ಕೈಗೆ ತಾಗುವುದಿಲ್ಲ ಸ್ನೇಹಿತರೆ. ಸೊ ಅದಕ್ಕಾಗಿ ನಮ್ಮ ಪ್ರಾಮಾಣಿಕ ಪ್ರಯತ್ನ, ನಮ್ಮ ಕಠಿಣ ಪರಿಶ್ರಮ, ನಮ್ಮ ಸ್ಟ್ರಾಟಜೀಸ್, ನಮ್ಮ ಸ್ಟ್ರಗಲ್ ಇವೆಲ್ಲ ನಮ್ಮ ಸಕ್ಸಸ್ಗೆ ಕಾರಣಗಳಾಗುತ್ತೆ. ಅದಕ್ಕಾಗಿ ನಿಮಗೆ ಹೇಳಲು ಬಯಸುತ್ತೇನೆ, ಸಕ್ಸಸ್ ಅನ್ನುವುದು ಬೇಗನೆ ಕಂಡುಕೊಳ್ಳಬೇಕೆಂದರೆ ಕೆಲವೊಂದು ಸ್ಟ್ರಾಟಜೀಸ್, ಕೆಲವೊಂದು ಟಿಪ್ಸ್ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ ನಾವು ಬೇಗನೆ ಸಕ್ಸಸ್ ಅಚೀವ್ ಮಾಡಬಹುದು ಸ್ನೇಹಿತರೆ. ಸೊ ನನ್ನ ಆತ್ಮೀಯ ಅಚೀವರ್ಸ್ಗಳಿಗೆ ಮುಂದೆ ಬರುವಂತಹ ಎಕ್ಸಾಮಲ್ಲಿ ಈಸಿಲಿ ಕ್ರ್ಯಾಕ್ ಮಾಡಲು ಈ ಒಂದು ಸಿಲೆಬಸ್ ಅನ್ನು ಫಾಲೋ ಮಾಡಿ, ಒಂದು ಸರಿಯಾದ ಟಾಪಿಕ್ಗಳನ್ನು ಫಾಲೋ ಮಾಡುವುದರ ಮೂಲಕ ನಾವು ಈ ವರ್ಷ 2023ರಲ್ಲಿ HSTR ಎಕ್ಸಾಮನ್ನು ಈಸಿಲಿ ಕ್ರ್ಯಾಕ್ ಮಾಡಬಹುದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ HSTR ಎಕ್ಸಾಮ್ ಯಾವೆಲ್ಲ ಟಾಪಿಕ್ಗಳನ್ನು ಒಳಗೊಂಡಿದೆ ಎಂಬುದನ್ನು ಇಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಮೆಜರ್ಮೆಂಟ್ಸ್, ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್, ಅಂದರೆ ಅಳತೆ, ಪ್ರಮಾಣ ಮತ್ತು ಆಯಾಮ. ಇದರಲ್ಲಿ ಫಂಡಮೆಂಟಲ್ ಆ್ಯಂಡ್ ಡಿರೈವ್ಡ್ ಯೂನಿಟ್ಸ್, ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್, ಮೆಜರ್ಮೆಂಟ್ ಆಫ್ ಲಾಂಗರ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಲೈಕ್ ಸನ್, ಪ್ಲಾನೆಟ್ ಎಕ್ಸೆಟ್ರಾ. ಅದೇ ರೀತಿ ಮೆಜರ್ಮೆಂಟ್ ಆಫ್ ವೆರಿ ಸ್ಮಾಲ್ ಡಿಸ್ಟೆನ್ಸಸ್ ಲೈಕ್ ಸೈಜ್ ಆಫ್ ಆಟಮ್, ಎರರ್ಸ್, ಟೈಪ್ಸ್ ಆಫ್ ಎರರ್ಸ್, ಸಿಗ್ನಿಫಿಕೆಂಟ್ ಫಿಗರ್ಸ್ ಇತ್ಯಾದಿ ಅಂಶಗಳನ್ನು ಇದರಲ್ಲಿ ನೋಡಬೇಕಾಗಿದೆ. ನೆಕ್ಸ್ಟ್ ಟಾಪಿಕ್ ಈಸ್ ಮ್ಯಾಗ್ನೆಟಿಸಮ್, ಅಂದರೆ ಕಾಂತೀಯತೆ. ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ಸ್, ಬಯೋಟ್-ಸಾವರ್ಟ್ಸ್ ಲಾ, ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ, ಅಪ್ಲಿಕೇಶನ್ಸ್, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಪ್ರಾಪರ್ಟೀಸ್, ಸೊಲೊನಾಯ್ಡ್, ಟೋರಾಯ್ಡ್, cyclotron, applications, force on current carrying conductors, magnetic materials, types and examples, electromagnets, factors affecting their strength, permanent magnets ಇತ್ಯಾದಿ ಅಂಶಗಳನ್ನು ನೋಡಬೇಕಾಗಿದೆ. ನೆಕ್ಸ್ಟ್ ಟಾಪಿಕ್ ಈಸ್ ಕರೆಂಟ್, ಎಲೆಕ್ಟ್ರಿಸಿಟಿ, ಅಂದರೆ ಪ್ರವಾಹ ವಿದ್ಯುತ್ ಅನ್ನು ನೋಡಬೇಕಾಗಿದೆ. ಇದರಲ್ಲಿ ಇಲೆಕ್ಟ್ರಿಕ್ ಕರೆಂಟ್, ಡ್ರಿಫ್ಟ್ ವೆಲಾಸಿಟಿ, ಮೊಬಿಲಿಟಿ, ಓಮ್ಸ್ ಲಾ, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್, resistivity, conductivity, electrical power, carbon resistors, color codes of carbon resistors, series and parallel combination of resistors, cell, internal resistance, potential difference, EMF, series and parallel combination, Kirchhoff's law, Wheatstone's bridge, potentiometer, meter bridge principle and its application ಇತ್ಯಾದಿ ಅಂಶಗಳನ್ನು ನಾವು ನೋಡಬೇಕಾಗಿದೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ. ನೆಕ್ಸ್ಟ್ ಡೈನಾಮಿಕ್ಸ್. ಡೈನಾಮಿಕ್ಸ್ ಮೀನ್ಸ್ ವಿದ್ಯುತ್ ವಿಜ್ಞಾನ ಅಥವಾ ಚಲನಶಾಸ್ತ್ರ ಎಂದು ಕರೆಯುತ್ತೇವೆ. ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್, ಮೀನಿಂಗ್ ಅಂಡ್ ಎಕ್ಸಾಂಪಲ್ಸ್, ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಟ್ರಾವೆಲ್ಡ್, ಸ್ಪೀಡ್, ವೆಲಾಸಿಟಿ, acceleration, units and problems. Newton's 3 laws of motion and illustrations, inertia, force, work, momentum, units and problems, circular motion, centripetal force, centrifugal reaction and applications, position and displacement vectors, resolution of vectors, scalar and vector product of vectors, friction, laws of friction, types of friction, factors affecting friction, methods of increasing and reducing friction, center of mass, momentum of force, torque, angular momentum, equilibrium of rigid bodies, rotational motion, moment of inertia ಇತ್ಯಾದಿ ಅಂಶಗಳನ್ನು ನೋಡಬೇಕಾಗಿದೆ ಡೈನಾಮಿಕ್ಸ್ ಅಲ್ಲಿ. ನೆಕ್ಸ್ಟ್ topic, that is fifth topic, is gravitation and rocket and artificial satellites. ಗುರುತ್ವಾಕರ್ಷಣೆ, ರಾಕೆಟ್ ಮತ್ತು
ಉಪಗ್ರಹಗಳು. ಇದರಲ್ಲಿ ಮೀನಿಂಗ್ acceleration due to gravity, variation of acceleration due to gravity on the earth, Newton's laws of gravitation, weight, weightlessness, principle, fuel, payload, different stages, launching of rockets, escape velocity, orbital velocity, communication satellites, geostationary satellites, ISRO programs, moon mission, MOM ಇತ್ಯಾದಿ ಟಾಪಿಕ್ಸ್ ಗಳನ್ನು ಡೀಟೇಲ್ ಆಗಿ ನೋಡಬೇಕಾಗಿದೆ. ನೆಕ್ಸ್ಟ್ ಥರ್ಮೋಡೈನಾಮಿಕ್ಸ್ ಮೀನ್ಸ್ ಉಷ್ಣಬಲ. ಇದರಲ್ಲಿ ಹೀಟ್ ಅಂಡ್ ಟೆಂಪರೇಚರ್ ಮೀನಿಂಗ್ ಅಂಡ್ ಡಿಫರೆನ್ಸಸ್ ನೋಡಬೇಕಾಗಿದೆ. ಅದರಲ್ಲಿ ಡಿಫರೆಂಟ್ ಸ್ಕೇಲ್ಸ್ ಆಫ್ ಮೆಜರ್ಮೆಂಟ್ ಆಫ್ ಟೆಂಪರೇಚರ್ ಅಂಡ್ interconversions, laws of thermodynamics, isothermal and adiabatic process, reversible and irreversible process, heat engines, different types of petrol and diesel engine, efficiency of heat engine, problems, refrigerators, principle and working. So ಇಷ್ಟೆಲ್ಲ ಟಾಪಿಕ್ಸ್ ಗಳನ್ನು ಥರ್ಮೋಡೈನಾಮಿಕ್ಸ್ ನಲ್ಲಿ ನೋಡಬೇಕಾಗಿದೆ. ಸೊ ಒಂದೊಂದಾಗಿ ಡೀಟೇಲ್ ಆಗಿ ಬರುವಂತ ದಿನಗಳಲ್ಲಿ ಈ ಟಾಪಿಕ್ಸ್ ಗಳು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಅದಕ್ಕಾಗಿ ನಮ್ಮ ಚಾನೆಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ಟಾಪಿಕ್ ದಟ್ ಇಸ್ 7th ಆಪ್ಟಿಕ್ಸ್, ದೃಗ್ವಿಜ್ಞಾನ. ಸೊ ದೃಗ್ವಿಜ್ಞಾನದಲ್ಲಿ ಪ್ರಾಪರ್ಟೀಸ್ ಆಫ್ ಲೈಟ್, ಮಿರರ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಮಿರರ್ಸ್ and image formation, mirror formula, uses, lenses, image formation in different types of lenses at different objects, position, power of lens, uses, etc. we have to see here. Next, refraction and dispersion of light through prism, phenomenon and laws of reflection and refraction, dispersion of light, scattering of light, total internal reflection, optical fibers, uses, theories of light, Newton's corpuscular theory, Huygens wave theory, Maxwell's electromagnetic wave theory, Max Planck's quantum theory, dual nature of light, Raman effect, optical instruments, simple and AMD compound, microscope, telescope, binoculars, magnifying powers, etc. Next, polarization, in that plane polarized light and polaroids and their uses we have to see. Very much important topic my dear friends. ಸೊ ಈ ಒಂದು ಆಪ್ಟಿಕ್ಸ್ ಅಂದ್ರೆ ದೃಗ್ವಿಜ್ಞಾನ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಸೊ ಇದರಲ್ಲಿ ಬಹಳಷ್ಟು ಪಾಯಿಂಟ್ಸ್ ಗಳನ್ನು ನಾವು ಎಕ್ಸಾಮ್ ಅಲ್ಲಿ ನೋಡಿರುತ್ತೇವೆ. ಸೊ ಅದಕ್ಕಾಗಿ ನೆಕ್ಸ್ಟ್ ಟಾಪಿಕ್ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ವಿದ್ಯುತ್ ಕಾಂತೀಯ ವಿಕಿರಣಗಳು. ಇದರಲ್ಲಿ ಮೀನಿಂಗ್, ಎಕ್ಸಾಂಪಲ್ಸ್, ಪ್ರಾಪರ್ಟೀಸ್, ಯೂಸಸ್ ಆಫ್ ಡಿಫರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, photoelectric effect, experimental facts about photoelectric effect, Einstein's explanation and applications of photoelectric effect, electromagnetic spectrum ಇತ್ಯಾದಿ ಅಂಶಗಳನ್ನು ನೋಡೋಣ. ಅದರಲ್ಲಿ ಲೇಸರ್, ಮೀನಿಂಗ್, ಪ್ರೊಡಕ್ಷನ್, ಪ್ರಾಪರ್ಟೀಸ್ ಅಂಡ್ ಯೂಸಸ್ ಇತ್ಯಾದಿ ಟಾಪಿಕ್ಸ್ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ಎನರ್ಜಿ ಅಂದ್ರೆ ಶಕ್ತಿ. ಇದರಲ್ಲಿ ಮೀನಿಂಗ್, ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, interconversion of energy from one form to another form, ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿಯಲ್ಲಿ ಬದಲಾವಣೆ ಮಾಡುವುದು. ಅದೇ ರೀತಿ ಪವರ್, ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ, ಅದರ ಮೀನಿಂಗ್, ಎಕ್ಸಾಂಪಲ್ ಅಂಡ್ ಪ್ರಾಬ್ಲಮ್ಸ್ ಗಳನ್ನು ಇಲ್ಲಿ ಡಿಸ್ಕಸ್ ಮಾಡಬೇಕಾಗಿದೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್ ಮೀನ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ವ್ಯವಸ್ಥೆಯನ್ನು ನೋಡಬೇಕಾಗಿದೆ. ಅದರಲ್ಲಿ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿಕಂಡಕ್ಟರ್ಸ್, meaning and examples, energy bands in solids, bias and types, doping, dopants, PN junction diode, transistor, LED, photodiode, solar cell, Zener diode, construction of simple circuits, series and parallel combination of cells and bulbs, circuit symbols of components of circuits, superconductors, fuse, logic gates, AND gate, OR gate, NOT gate, NOR gate and NAND gate ಇತ್ಯಾದಿ ಗೇಟ್ಸ್ ಗಳನ್ನು ಸ್ಟಡಿ ಮಾಡಬೇಕಾಗಿದೆ. ಇದರಲ್ಲಿ ರೇಡಿಯೋ ಬ್ರಾಡ್ಕಾಸ್ಟಿಂಗ್, ರಿಸೀವರ್ ಅಂಡ್ ಟ್ರಾನ್ಸ್ಮಿಟರ್, ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್, ಟ್ರಾನ್ಸ್ಮಿಟರ್ ಅಂಡ್ ರಿಸೀವರ್, ಮಾಡ್ಯುಲೇಷನ್, ಬ್ಯಾಂಡ್ ವಿಡ್ತ್ ಆಫ್ ಟ್ರಾನ್ಸ್ಮಿಷನ್ ಮೀಡಿಯಂ, ಪ್ರೊಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ ಸ್ಪೇಸ್, ಟೆಲಿಫೋನ್, ಫ್ಯಾಕ್ಸ್, ಮೊಬೈಲ್, ಇಂಟರ್ನೆಟ್ ವರ್ಕಿಂಗ್ ಅಂಡ್ ಅಪ್ಲಿಕೇಶನ್ಸ್ ನೋಡಬೇಕಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇವು ಎಲ್ಲ. ಸೊ ಡೀಟೇಲ್ ಆಗಿ ನೋಡಬೇಕು. ಇಂಟ್ರೆಸ್ಟಿಂಗ್ ವೇಯಲ್ಲಿ ಕಲಿತಾ ಹೋಗೋಣ ಮುಂದೆ ಬರುವಂತ ದಿನಗಳಲ್ಲಿ. ಡೋಂಟ್ ವರಿ ಅಬೌಟ್ ಇಟ್, ವಿ ಆರ್ ಹಿಯರ್. ನೆಕ್ಸ್ಟ್ ಆಸಿಲೇಷನ್ಸ್ ಅಂಡ್ ವೇವ್ಸ್.
ಆಂದೋಲನಗಳು ಮತ್ತು ಅಲೆಗಳು ಎಂದು ಕರೆಯುತ್ತೇವೆ. ಇದರಲ್ಲಿ ಪಿರಿಯಾಡಿಕ್ ಮೋಷನ್, ಪೀರಿಯಡ್, ಫ್ರೀಕ್ವೆನ್ಸಿ, ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, kinetic energy and potential energy, free, forced and damped oscillations, resonance, etc. Wave motion, transverse and longitudinal waves, speed of wave motion, sound waves, echoes, etc. we have to see here. Next, wavelength, period, frequency, amplitude of waves, infrasonic and ultrasonic sound waves, sonar, ultrasound scanner, their uses, superposition of waves, reflection of waves, standing waves in strings and pipes, fundamental mode of harmonics, beats, Doppler effect, etc. we have to see in this oscillations and waves. ಆಂದೋಲನಗಳು ಮತ್ತು ಅಲೆಗಳಲ್ಲಿ ಇತ್ಯಾದಿ ಅಂಶಗಳನ್ನು ನೋಡಬೇಕಾಗಿದೆ. ನೆಕ್ಸ್ಟ್ ಟಾಪಿಕ್ ದಟ್ ಈಸ್ ಮಾಡರ್ನ್ ಫಿಸಿಕ್ಸ್, ಆಧುನಿಕ ಭೌತಶಾಸ್ತ್ರ. ಇದರಲ್ಲಿ ಆಟಮ್ಸ್, ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆಟಮ್ ಅಂಡ್ ದೇರ್ ಪ್ರಾಪರ್ಟೀಸ್ we have to see, atomic number, mass number, nuclear chain reaction, nuclear fission, nuclear fusion and applications. Then meaning, elements possess radioactivity, alpha decay. This much of concepts you have to see here. Next, beta decay and gamma decay, half life and mean life period, problems based on that half life and mean life, isotopes, isotones, isobars with examples we have to see. Next, atomic models, Rutherford's model, Bohr's model, Thomson model ಇತ್ಯಾದಿ ಅಟೋಮಿಕ್ ಮಾಡೆಲ್ಗಳನ್ನು ನೋಡಬೇಕಾಗಿದೆ. ಸೊ 3 ಮಾಡೆಲ್ಗಳು ಬಹಳಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್, ಮಾಸ್ ಎನರ್ಜಿ ರಿಲೇಷನ್, ಮಾಸ್ ಡಿಫೆಕ್ಟ್, ಬೈಂಡಿಂಗ್ ಎನರ್ಜಿ ಪ್ರಾಬ್ಲಮ್ಸ್ ನೋಡಬೇಕಾಗಿದೆ. ನೆಕ್ಸ್ಟ್, ಯೂನಿವರ್ಸ್ ಅಂದ್ರೆ ವಿಶ್ವ. ಇದರಲ್ಲಿ ಹಾರಿಜಾನ್, ಜಿಯೋಸೆಂಟ್ರಿಕ್ ಸಿಸ್ಟಮ್, ಸೋಲಾರ್ ಸೆಂಟ್ರಿಕ್ ಸಿಸ್ಟಮ್, ಕಾನ್ಸ್ಟಲೇಷನ್ಸ್, ಝೋಡಿಯಾಕ್ ಕಾನ್ಸ್ಟಲೇಷನ್ಸ್, ಮೂನ್, ಡಿಫರೆಂಟ್ ಫೇಸಸ್ ಆಫ್ ಮೂನ್, ಫಾರ್ಮೇಶನ್ ಆಫ್ ಇಕ್ಲಿಪ್ಸಸ್, ಸೋಲಾರ್ ಸಿಸ್ಟಮ್, ಫ್ಯಾಕ್ಟ್ಸ್ ಅಬೌಟ್ ಸನ್, ಪ್ಲಾನೆಟ್ಸ್ ಅಂಡ್ ದೇರ್ satellites, asteroids, comets, galaxy, types of galaxies, stars, life cycle of different mass stars, quasars, pulsars, stellar luminosity, temperature of stars, Hubble's law, Big Bang theory. ಸೊ ಸ್ನೇಹಿತರೆ, ಈ ಒಂದು ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಅಲ್ಲಿ ನಾವು ಮುಂದೆ ಬರುವಂತ ದಿನಗಳಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ 2 ಭಾಷೆಯಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗಬೇಕಾಗಿದೆ. ಸೊ ಅದಕ್ಕಾಗಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡುತ್ತಾ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.